ಇದು ಒಂದು ಸಾಮಾನ್ಯ ವ್ಯಕ್ತಿಯ ಕತೆ. ಅವನ ಬಳಿ ಏನೂ ಇರಲಿಲ್ಲ. ಹಣ ಇಲ್ಲ, ಭವಿಷ್ಯ ಇಲ್ಲ, ಆಶೆಯೂ ಇಲ್ಲ. ಆದರೆ ಒಂದು ಸಣ್ಣ ಸೀಕ್ರೆಟ್ ಅವನ ಜೀವನವನ್ನೇ ಬದಲಿಸಿತು. ಅವನು ಪ್ರತಿದಿನ ಬೆಳಗ್ಗೆ 5 ಗಂಟೆಗೆ ಎದ್ದುಕೊಳ್ಳಲು ಶುರು ಮಾಡಿದನು. ಮಾತ್ರ 90 ದಿನಗಳಲ್ಲಿ ಅವನ ಜೀವನ ಸಂಪೂರ್ಣವಾಗಿ ಬದಲಾಗಿದೆ. ಆ ಬೆಳಿಗ್ಗೆಯ ಸಮಯದಲ್ಲಿ ಅವನು ಏನು ಮಾಡಿದನು ಗೊತ್ತಾದರೆ ನೀವು ಆಶ್ಚರ್ಯಪಡುವಿರಿ. ಬಹುಶಃ ಅದು ನಿಮ್ಮ ಜೀವನಕ್ಕೂ ಉತ್ತರವಾಗಬಹುದು. ಮೊದಲು ಒಂದು ಪ್ರಶ್ನೆ. ಈ ವಿಡಿಯೋ ನೀವು ಯಾವ ಸಮಯದಲ್ಲಿ ನೋಡುತ್ತಿದ್ದೀರಾ? ಎಲ್ಲಿ ಇರುತ್ತೀರಾ? ಕಾಮೆಂಟ್ನಲ್ಲಿ ಹೇಳಿ. ಮತ್ತು ಇಂತಹ ವಿಡಿಯೋಗಳಿಗಾಗಿ ಲೈಕ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆತಬೇಡಿ. ಒಂದು ಸಣ್ಣ ಪಟ್ಟಣದಲ್ಲಿ ಒಬ್ಬ 32 ವರ್ಷದ ವ್ಯಕ್ತಿ ವಾಸಿಸುತ್ತಿದ್ದನು. ಅವನ ಹೆಸರು ಥಾಮಸ್. ಅವನು ರಾತ್ರಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡುತ್ತಿದ್ದನು. ಸಂಜೆ 8ಕ್ಕೆ ಕೆಲಸಕ್ಕೆ ಹೋಗುತ್ತಿದ್ದನು. ಬೆಳಿಗ್ಗೆ 6ಕ್ಕೆ ಮನೆಗೆ ಬರುತ್ತಿದ್ದನು. ಅವನ ಜೀವನ ತುಂಬಾ ಕಷ್ಟಕರವಾಗಿತ್ತು. ಸಂಬಳ ತುಂಬಾ ಕಡಿಮೆ. ಒಂದು ಸಣ್ಣ ರೂಮ್, ಬ್ರೋಕನ್ ಫ್ಯಾನ್, ನೆಲದ ಮೇಲೆ ಮ್ಯಾಟ್ರೆಸ್, ಒಂದು ಬಲ್ಬ್, ಅದು ಕೂಡ ಫ್ಲಿಕ್ಕರ್ ಆಗುತ್ತಿತ್ತು. ಆದರೆ ಅವನ ದೊಡ್ಡ ಸಮಸ್ಯೆ ದಾರಿದ್ರ್ಯ ಅಲ್ಲ. ಅವನಿಗೆ ಅನ್ನಿಸುತ್ತಿತ್ತು, ಅವನು ಸಿಕ್ಕಿಹಾಕಿಕೊಂಡಿದ್ದಾನೆ. ಜೀವನ ಮುಂದೆ ಹೋಗುತ್ತಿಲ್ಲ. ಪ್ರತಿ ಬೆಳಿಗ್ಗೆ ಮನೆಗೆ ಹೋಗುವಾಗ ಇತರರ ಜೀವನವನ್ನು ನೋಡುತ್ತಿದ್ದನು. ಕುಟುಂಬಗಳು, ಮಕ್ಕಳ ನಗು, ಜನರು ತಮ್ಮ ಕನಸುಗಳನ್ನು ಬದುಕುತ್ತಿದ್ದಾರೆ. ಅವನು ತನ್ನೊಳಗೆ ಕೇಳಿಕೊಳ್ಳುತ್ತಿದ್ದನು, ನನ್ನ ಜೀವನ ಹೀಗೇನೇ ಇರಬೇಕಾ? ಅವನು ಪ್ರಯತ್ನ ಮಾಡಿದ್ದ, ಕೆಲಸ ಬದಲಾಯಿಸಲು, ಹೊಸ ಸ್ಕಿಲ್ಸ್ ಕಲಿಯಲು. ಆದರೆ ರಾತ್ರಿ ಕೆಲಸದ ನಂತರ ಅವನು ತುಂಬಾ ದಣಿದಿದ್ದನು. ಒಂದು ದಿನ ಅವನ ತಾಯಿ ಕರೆ ಮಾಡಿದರು. ಮಗನೇ, ನಿನ್ನ ಜೀವನ ಯಾವಾಗ ಸುಧಾರಿಸುತ್ತದೆ? ನಾನು ಸಾಯೋದಕ್ಕೂ ಮುಂಚೆ ನಿನ್ನ ಯಶಸ್ಸನ್ನು ನೋಡಬೇಕು. ಥಾಮಸ್, ಬೇಗ ಆಗುತ್ತದೆ ಅಮ್ಮ. ಆದರೆ ಅವನಿಗೆ ಗೊತ್ತಿತ್ತು, ಅವನು ಏನೂ ಮಾಡುತ್ತಿಲ್ಲ. ಒಂದು ದಿನ ಅವನ ತಾಯಿ ಅಸ್ವಸ್ಥರಾದರು. ಅವನು ಆಸ್ಪತ್ರೆಗೆ ಓಡಿದನು. ತಾಯಿ ಹೇಳಿದರು, ನನ್ನ ಜೀವನ ಹಾಳಾಯಿತು. ನೀನು ಹಾಗೆ ಮಾಡಬೇಡ. ಒಂದು ಮಾರ್ಗ ಹುಡುಕು. ಆ ಕ್ಷಣದಲ್ಲಿ ಥಾಮಸ್ ಒಳಗೆ ಏನೋ ಮುರಿದು ಹೋಯಿತು. ಆದರೆ ಅದು ದುಃಖವಲ್ಲ, ಕೋಪ. ಬೆಳಗ್ಗೆ 5 ಗಂಟೆ, ಶಾಂತ ವಾತಾವರಣ, ತಂಪಾದ ಗಾಳಿ. ಅವನು ತನ್ನೊಳಗೆ ಹೇಳಿಕೊಂಡನು, ಇನ್ನೆಂದೂ ಹೀಗೆ ಬದುಕೋದಿಲ್ಲ. ಬಸ್ನಲ್ಲಿ ಅವನು ಒಬ್ಬ ಯಶಸ್ವಿ ವ್ಯಕ್ತಿಯನ್ನು ಕಂಡನು, ಮಿಸ್ಟರ್ ಚುನ್. ಅವನು ಕೇಳಿದನು, ಸರ್, ನೀವು ಇಷ್ಟು ಬೇಗ ಎದ್ದುಕೊಳ್ಳುತ್ತೀರಾ ಯಾಕೆ? ಅವರು ನಕ್ಕು ಹೇಳಿದರು, 5 ರಿಂದ 7 ಇದು ಮ್ಯಾಜಿಕ್ ಅವರ್ಸ್. ಈ ಸಮಯದಲ್ಲಿ ನೀವು ನಿಮ್ಮ ಭವಿಷ್ಯವನ್ನು ಕಟ್ಟಬಹುದು. ಅವರು ಅವನಿಗೆ ಒಂದು ಸಿಸ್ಟಮ್ ಹೇಳಿದರು. ಅವರ 1 5 ಸ್ಕಿಲ್ ಬಿಲ್ಡ್ ಮಾಡಿ. ಎಕ್ಸೆಲ್ ಲ್ಯಾಂಗ್ವೇಜ್ ಕೋರ್ಸ್. ಅವರ 2 6 ಬಾಡಿ ಮೈಂಡ್ ಬಿಲ್ಡ್ ಮಾಡಿ. ಎಕ್ಸರ್ಸೈಸ್ ರೀಡಿಂಗ್ ಪ್ಲಾನಿಂಗ್. 3 ನಿಯಮಗಳು. 1 ನೋ ಎಕ್ಸ್ಕ್ಯೂಸಸ್, ಪ್ರತಿದಿನ 5ಕ್ಕೆ ಎದ್ದು. 2 9 ಪಮಗೆ ನಿದ್ರೆ. 3 ಮೊದಲ ವಾರ ತುಂಬಾ ಕಷ್ಟ, ಆದರೆ ಬಿಡಬೇಡಿ. ಥಾಮಸ್ ಪ್ರಾರಂಭಿಸಿದನು. ಮೊದಲ ವಾರ ನರಕದಂತೆ. ದೇಹ ನೋವು, ಮನಸ್ಸು ಗಿವ್ ಅಪ್ ಹೇಳುತ್ತಿತ್ತು. ಆದರೆ ಅವನು ನಿಲ್ಲಲಿಲ್ಲ. 20 ದಿನಗಳ ನಂತರ ಅವನಿಗೆ ಅದೇ ಅಭ್ಯಾಸ ಆಯಿತು. 2 ತಿಂಗಳ ನಂತರ ಅವನು 3 ಕೋರ್ಸಸ್ ಮುಗಿಸಿದನು. ಅವನ ಕಾನ್ಫಿಡೆನ್ಸ್ ಹೆಚ್ಚಾಯಿತು. 3ನೇ ತಿಂಗಳಲ್ಲಿ ಅವನು ಎಕ್ಸೆಲ್ ಸ್ಕಿಲ್ ಬಳಸಿದನು. ತನ್ನ ಕಂಪನಿಗೆ ಸಿಸ್ಟಮ್ ಮಾಡಿಕೊಟ್ಟನು. ಡೇ 87 ಅವನಿಗೆ ಪ್ರಮೋಷನ್ ಸಿಕ್ಕಿತು. ನೈಟ್ ಗಾರ್ಡ್ ಆಫೀಸ್ ಜಾಬ್. ಸ್ಯಾಲರಿ ಡಬಲ್. 1 ವರ್ಷ ನಂತರ ಅವನು ಲೀಡ್ ಅಕೌಂಟೆಂಟ್ ಆಗಿದ್ದನು. ತಾಯಿಯನ್ನು ತನ್ನ ಜೊತೆ ಕರೆದುಕೊಂಡು ಬಂದನು. ಆದರೆ ಒಂದು ಅಭ್ಯಾಸ ಬದಲಾಗಲಿಲ್ಲ. ಪ್ರತಿದಿನ 5 ಥಾಮಸ್ ಹೇಳುತ್ತಾನೆ, ಸಕ್ಸೆಸ್ ಒಂದು ಡೆಸ್ಟಿನೇಷನ್ ಅಲ್ಲ, ಅದು ಡೈಲಿ ಪ್ರಾಕ್ಟೀಸ್. ನಿಮಗಾಗಿ ಚಾಲೆಂಜ್. ಇವತ್ತು ರಾತ್ರಿ ಅಲಾರ್ಮ್ ಸೆಟ್ ಮಾಡಿ. 5
ಒಂದು ಸ್ಕಿಲ್ ಚೂಸ್ ಮಾಡಿ 90 ಡೇಸ್ 9 ಪಮಗೆ ನಿದ್ರೆ ಹೋಗಿ. ನೀವು 90 ದಿನ ಹೀಗೆ ಮಾಡಿದರೆ ನಿಮ್ಮ ಜೀವನ ಬದಲಾಗುತ್ತದೆ. ಹಣಕ್ಕಿಂತ ಮುಖ್ಯವಾದುದು, ನೀವು ಹೊಸ ವ್ಯಕ್ತಿಯಾಗುತ್ತೀರಿ. ಕೊನೆಯ ಪ್ರಶ್ನೆ, ನಾಳೆ ನೀವು 5 ಎದ್ದುಕೊಳ್ಳುತ್ತೀರಾ ಅಥವಾ ಸ್ನೂಸ್ ಮಾಡಿ 5 ವರ್ಷಗಳ ನಂತರ ರಿಗ್ರೆಟ್ ಮಾಡುತ್ತೀರಾ? ನಿಮ್ಮ ಫ್ಯೂಚರ್ ನಿಮ್ಮ ಕೈಯಲ್ಲಿ ಇದೆ. ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಾಳೆ ನೀವು ಏನು ಕಲಿಯುತ್ತೀರಾ?